ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಹರೀಶ್. ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ 10ನೇ ತರಗತಿಯ ಮಕ್ಕಳಿಗೆ ಮುಂದಿನ 113 ದಿನ 113 ಡೇಸ್ ಇದೆ. ಮಾರ್ಚ್ 18 ಅದಕ್ಕೆ. ಮಾರ್ಚ್ 18 ಬೇರೆಯವ್ರಿಗೆ ಯಾರು ಏನು ಇಂಪಾರ್ಟೆಂಟ್ ಇಲ್ಲದೆ ಇರಬಹುದು. ಬಟ್ ಕರ್ನಾಟಕದಲ್ಲಿ ಹತ್ತತ್ರ 7.5 ಲಕ್ಷ ಜನ ಮಕ್ಕಳು ಈ ವರ್ಷ 10th ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ. ಒಬ್ರಲ್ಲ ಇಬ್ರಲ್ಲ. ಕರ್ನಾಟಕ ಸ್ಟೇಟ್ ಬೋರ್ಡ್ ನ 7.5 ಲಕ್ಷ ಜನ, ಹತ್ತತ್ರ 7.5 ಲಕ್ಷದಿಂದ 8 ಲಕ್ಷ ಜನ ಅಂತ ಅನ್ಕೊಳ್ಳೋದು, 7.5 ಲಕ್ಷ ಅಂತ. ಸೊ ಈ 113 ದಿನದಲ್ಲಿ ನಾನೇನಾದ್ರು 90% ಸ್ಕೋರ್ ಮಾಡ್ಬೇಕು ಅಂತ ಹೇಳಿದ್ರೆ, ಸರ್ ನಾನು ಬಂದ್ಬಿಟ್ಟು 40% ಅಷ್ಟೇ ಸ್ಕೋರ್ ಮಾಡ್ತಾ ಇದೀನಿ, 50% ಸ್ಕೋರ್ ಮಾಡ್ತಾ ಇದೀನಿ, 80 ಅಟ್ಲೀಸ್ಟ್ ಒಂದು 65 ಸ್ಕೋರ್ ಮಾಡ್ಬೇಕು, ಇಲ್ಲ 70 ಸ್ಕೋರ್ ಮಾಡ್ಬೇಕು, ಹೇಗ್ ಮಾಡೋದು? ಅಂಡ್ ಏನೋ ಮಾರ್ನಿಂಗ್ 8 ಗಂಟೆಯಿಂದ ಸಂಜೆ 5:30ವರೆಗೂ ಕ್ಲಾಸಸ್ ಇದೆ, ಅದನ್ನ ಹೇಗ್ ಮ್ಯಾನೇಜ್ ಮಾಡೋದು? 8 ಗಂಟೆಯಿಂದ 5:30 ಅಂತ ಹೇಳಿದ್ರೆ ಏನೋ ಆಲ್ಮೋಸ್ಟ್ ನಿಮ್ಮ 8 ಅವರ್ ಅಲ್ಲೇ, 8 ರಿಂದ 9 ಅವರ್ ಅಲ್ಲೇ ಇದಾಗೋಗಿರುತ್ತೆ. ತಿರ್ಗಾ ಇನ್ನೊಂದು 6 ಅವರ್ ನಿದ್ದೆ ಮಾಡ್ಬೇಕು, 2 ಅವರ್ ಊಟ, ಆಟ, ಇದೆಲ್ಲ ಆಯ್ತು. ಓದು, ಹೋಮ್ ವರ್ಕ್ ಬರಿಬೇಕು, ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡಬೇಕು, FA1, FA2, FA3, FA4 ಅಷ್ಟು ಕಂಪ್ಲೀಟ್ ಮಾಡಬೇಕು. ಇದೆಲ್ಲ ಹೇಗೆ? ಸೊ ಈ 113 ದಿವಸಲ್ಲಿ ನನ್ನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೀನಿ, 1.5 ಗಂಟೆ ಅಂದ್ರೆ 90 ನಿಮಿಷ, ಡೈಲಿ 90 ನಿಮಿಷ ಓದಿದ್ರೆ, ಡೈಲಿ 90 ನಿಮಿಷ ಜ್ಞಾನಸೇವಾ ಎಜುಕೇಶನಲ್ ಟ್ರಸ್ಟ್ ಕಡೆಯಿಂದ ಏನೆಲ್ಲ ಹೇಳ್ಕೊಡ್ತೀವಿ ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ 80ಗೆ ಅಟ್ಲೀಸ್ಟ್ 72 ಮಾರ್ಕ್ಸ್ ಸ್ಕೋರ್ ಮಾಡಿಸೋ ಜವಾಬ್ದಾರಿ ನಂದಾಗಿರುತ್ತೆ. ಕ್ವಶನ್ ಪೇಪರ್ ಏನಾದ್ರು ಲೀಕ್ಔಟ್ ಮಾಡ್ತಿದೀವಾ? ಕ್ವಶನ್ ಪೇಪರ್ ಎಲ್ಲ ಲೀಕ್ಔಟ್ ಮಾಡಲ್ಲ. ಬಟ್ ಯಾವುದೇ ಕ್ವಶನ್ ಕೊಟ್ಟರು ಹೇಗೆ ಆನ್ಸರ್ ಬರೀಬೇಕು ಅಂತ ಹೇಳ್ಕೊಟ್ಟಿರ್ತೀನಿ. ಡಿಸೆಂಬರ್ 15ನೇ ತಾರೀಕು ನಂತರ ನಮ್ಮ ಜ್ಞಾನಸೇವಾ ಟ್ರಸ್ಟ್ ವತಿಯಿಂದ ಕ್ರಾಶ್ ಕೋರ್ಸ್ ಅಂತ ಹೇಳಿ ಒಂದು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಆ ಕ್ರಾಶ್ ಕೋರ್ಸ್ ಅಲ್ಲಿ ಲಾಸ್ಟ್ 10 ವರ್ಷದ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ. ನೀವು 1 ಮಾರ್ಕ್ಸ್ ಯಾವ ರೀತಿ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಿರ್ತೀನಿ. ಮೈಂಡ್ ಮ್ಯಾಪ್ ಹೇಗಿರುತ್ತೆ ಅಂತ ಹೇಳ್ಕೊಟ್ಟಿರ್ತೀನಿ. ಬಟ್ ಇವತ್ತಿಂದ ನೆಕ್ಸ್ಟ್ 1 ವಾರ ಬಂದ್ಬಿಟ್ಟು ಪ್ರತಿ ಒಂದು ಸಬ್ಜೆಕ್ಟ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಕನ್ನಡ, ಇಂಗ್ಲಿಷ್, ಹಿಂದಿ, ವಾರದಲ್ಲಿ ಒಂದೇ ದಿವಸ ಓದಿ, ವಾರದಲ್ಲಿ ಒಂದು ಸಬ್ಜೆಕ್ಟ್ ಒಂದೇ ದಿವಸ ಓದಿ. ಬಟ್ ಆ ಓದಿದನ್ನ ನೆಕ್ಸ್ಟ್ ನೀವು 113 ದಿವಸ ಮೈಂಡ್ ಅಲ್ಲಿ ಹೇಗೆ ಇಟ್ಕೋಬೇಕು ಅಂತ ಹೇಳಿ ಹೇಳ್ಕೊಟ್ಟಿರ್ತೀನಿ. ಮೊದಲನೇದು ಮ್ಯಾಥ್ಸ್ ಅಲ್ಲಿ ಟೋಟಲ್ ಆಗಿ 14 ಲೆಸನ್ ಇದೆ. ಯಾವ್ಯಾವ ಲೆಸನ್ ಅಲ್ಲಿ ಇದೆ? ರಿಯಲ್ ನಂಬರ್ಸ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ, ಟ್ರಿಗ್ನೋಮೆಟ್ರಿ ಇದೆ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇದೆ, ಅದಾದ್ಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಪ್ರಾಬಬಿಲಿಟಿ ಇದೆ, ಅದಾದ್ಮೇಲೆ ಏರಿಯಾ ಅಂಡ್ ಸರ್ಫೇಸ್ ವಾಲ್ಯೂಮ್ಸ್ ಇದೆ, ಅದಾದ್ಮೇಲೆ ಟ್ರಯಾಂಗಲ್ಸ್ ಇದೆ, ಸರ್ಕಲ್ಸ್ ಇದೆ. ಈ ತರ ಟೋಟಲ್ 14 ಲೆಸನ್ ಇದೆ. ಕ್ವಾಡ್ರಾಟಿಕ್ ಈಕ್ವೇಶನ್, ಪಾಲಿನಾಮಿಯಲ್ಸ್, ಲೀನಿಯರ್ ಈಕ್ವೇಶನ್ಸ್ ಇನ್ನ ಹೇಳ್ತಾ ಹೋದ್ರೆ 14 ಲೆಸನ್. ಸೊ ಇದನ್ನ ಹೇಗೆ ಮೈಂಡ್ ಅಲ್ಲಿ ಇಟ್ಕೊಳ್ಳೋದು? ಸೈನ್ಸ್ ಯಾವ ರೀತಿ ಓದಬೇಕು, ಸೋಷಿಯಲ್ ಯಾವ ರೀತಿ ಓದಬೇಕು, ಕನ್ನಡ, ಇಂಗ್ಲಿಷ್, ಹಿಂದಿ ಇದನ್ನ ಯಾವ ರೀತಿ ಓದಬೇಕು, ಪ್ರತಿ ಒಂದನ್ನು ಹೇಳ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ನಮ್ಮ ಇನ್ಸ್ಟಾ ಚಾನಲ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪ್ರತಿ ದಿವಸ ಒಂದು IQ ಇದನ್ನ ಕೊಡ್ತಾ ಇದೀವಿ. IQ ಅಂದ್ರೇನು? ನಿಮ್ಮ IQ ನ ಇಂಟೆಲಿಜೆಂಟ್ ಕ್ವಶನ್ ನಾನು ವ್ಯಾಲ್ಯೂಯೇಟ್ ಮಾಡೋಷ್ಟೊಂದು ದೊಡ್ಡವನಲ್ಲ. ನನ್ನ ಟೀಮ್ ಅಲ್ಲಿ ಇದ್ದಾರೆ ಅಮೃತ ಮೇಡಮ್ ಅಂತಹ ಸೈಕಾಲಜಿಸ್ಟ್, ಅದಾದ್ಮೇಲೆ ಇನ್ನೊಂದು ಅಕಾಡೆಮಿಯಿಂದ ಬಂದಿರುವಂತ ಸೈಕಾಲಜಿಸ್ಟ್ ಟೀಮ್. ಟೋಟಲ್ ಆಗಿ 11 to 12 ಮೆಂಬರ್ಸ್ ಇದ್ದಾರೆ. ಬಟ್ ಅವ್ರನ್ನೆಲ್ಲ ನಿಮ್ಗೆ IQ ಟೆಸ್ಟ್ ಮಾಡೋದಕ್ಕೆ ನಾನು ಈ ಮೂಮೆಂಟ್ ಬಿಡಲ್ಲ. ಬಟ್ ನಿಮ್ಮ ಡೈಲಿ 90 ಮಿನಿಟ್ಸ್ ಓದೋದಕ್ಕೆ 2 ನಿಮಿಷ ನಿಮ್ಮ ಬ್ರೈನ್ ಮಸಲ್ಸ್ ವರ್ಕ್ ಆಗೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದೀವಿ. ಜಸ್ಟ್ 30 ಸೆಕೆಂಡ್ಸ್ ಕೂತ್ಕೊಂಡು ಆ ಕ್ವಶನ್ ನ ನೋಡಿ ಆನ್ಸರ್ನ ಮಾಡಿ. ಪಂಪ್ ಅಪ್ ಆಗುತ್ತೆ. ಪಂಪ್ ಅಪ್ ಆದಾಗ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ನೀವು ಕೇಳಿಸ್ಕೋಬಹುದು. ಕೇಳಿಸ್ಕೊಂಡಿದ್ದು ಮೈಂಡ್ ಅಲ್ಲಿ ಉಳ್ಕೊಳ್ಳುತ್ತೆ. ಅಟ್ಲೀಸ್ಟ್ 45 ಮಿನಿಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಒಂದಲ್ಲ ಎರಡಲ್ಲ, 45 ಮಿನಿಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯ್ತು ಅಂತ ಹೇಳಿ ನಿಮ್ದು ಒಂದು ಲೆಸನ್ ಅಂದ್ರೆ ಏನೋ ಅದೋ ಒಂದು ಪೀರಿಯಡ್ ಪೂರ್ತಿ ಏನ್ ಹೇಳ್ಕೊಟ್ಟಿರ್ತಾರೋ ಅದಷ್ಟನ್ನು ನೀವು ಕೇಳಿಸ್ಕೊಂಡು ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ ಬರೀಬಹುದು. ಇನ್ನೊಂದ್ಸತಿ ಓದೋ ಅವಶ್ಯಕತೆನೂ ಇರಲ್ಲ. ನಾಳೆ ಬಂದ್ಬಿಟ್ಟು ನಾನು ಮ್ಯಾಥ್ಸ್ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ಏನೋ ಇದೇ ವಿಷಯನ ತಿಳಿಸಿ.